ಹೆಸರೇನು? ಗೋಡೆ ಕುಸಿದು 7 ಜನ ದಾರುಣ ಸಾವನ್ನಪ್ಪಿದ್ದಾರೆ. ಬೋರಿಂಗ್ ಆಸ್ಪತ್ರೆ ಬಳಿ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಗಾಯಾಳು ವ್ಯಕ್ತಿಯ ಸಹೋದರನ ಆತಂಕ ನೋಡೋದಕ್ಕೆ ಆಗ್ತಾ ಇಲ್ಲ. ನನ್ನ ಸಹೋದರ ಉಳಿತಾನೆ ಇಲ್ವೋ ಅಂತ ಹೇಳಿ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟೋ ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಅವರ ಕುಟುಂಬದವರು ಕಾಯ್ತಾ ಇದ್ರು ಮನೆಗೆ ಬರ್ತಾರೆ ಅಂತ ಹೇಳಿ. ಪಾಪ ಎಲ್ಲಿಂದ ಬಂದಿದ್ರು ಏನೋ ಗೊತ್ತಿಲ್ಲ. ಅವರ ಆಕ್ರಂದನ ನೋಡೋದಕ್ಕಾಗ್ತಾ ಇಲ್ಲ. एकदम गिर गया दीवार वो सडनली। वहाँ पे कितने लोग थे, कुछ जानकारी? थे 25-30 लोग। कंपाउंड के अंदर? हाँ, काम से बैठ के है दुकानदार लेके वो। वहाँ पे भी 7 लोगों को मरने की खबर आई है। मेरा भाई बहुत सीरियस है। आपके भाई भी बहुत सीरियस है। चप्पल का। कितने साल से यहाँ पे? हाँ, मैं 25 साल से ही हूँ। कैसे हुआ, कैसे कुछ पता चला? बारिश पड़े ना, एकदम गिर गया दीवार वो सडनली। वहाँ पे कितने लोग थे, कुछ जानकारी? थे 25-30 लोग। कंपाउंड के अंदर? हाँ, काम से बैठ के है दुकानदार लेके वो। ಆ ಗೋಡೆ ಎಷ್ಟು ವರ್ಷ ಹಳೆ ಗೋಡೆನೋ, ಅಲ್ಲಿ ಯಾಕೆ ಬಂದು ನಿಂತರು, ಅದನ್ನು ನೋಡ್ಕೊಂಡಿದ್ರು ಇಲ್ವೋ, ಅದೇನು ಬೀಳುವ ಹಂತದಲ್ಲೇ ಇತ್ತೋ, ಅದು ಯಾವ ಪರಿಸ್ಥಿತಿಯಲ್ಲಿ ಇತ್ತು ಅಂತ ಹೇಳಿ ಗೊತ್ತಿಲ್ಲ. ಒಟ್ಟಾರೆಯಾಗಿ ಜೋರು ಮಳೆ ಬರ್ತಾ ಇದೆ, ಆಚೆ ಈಚೆ ಹೋಗಂಗಿಲ್ಲ. ಅಲ್ಲಾದರೂ ಮಳೆಯಿಂದ ರಕ್ಷಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ಗೋಡೆ ಬುಡದಲ್ಲಿ ಬಂದು ನಿಂತಿದ್ದಾರೆ. ಈ ರೀತಿಯಾಗಿ ಘಟನೆ ಆಗೋಗಿದೆ. ಈಗ ನೋಡಿ, ಅವರು ನನ್ನ ಸಹೋದರ ಬದುಕ್ತಾನೋ ಇಲ್ವೋ ಅಂತ ಹೇಳಿ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಒಂದು ಕಡೆ ಈಗ ಗೌರ್ಮೆಂಟ್ ಎಷ್ಟೋ ಕೊಟ್ಟರೂ ಸಹ ಹೋದಂಥ ಜೀವ ಏನಾದರೂ ವಾಪಸ್ ಬರುತ್ತಾ? मेरा भाई बहुत सीरियस है। आपके भाई भी बहुत सीरियस है। चप्पल का। कितने साल से यहाँ पे? हाँ, मैं 25 साल से ही हूँ। कैसे हुआ, कैसे कुछ पता चला? बारिश पड़े ना, एकदम गिर गया दीवार वो सडनली। वहाँ पे कितने लोग थे, कुछ जानकारी? थे 25-30 लोग। कंपाउंड के अंदर? हाँ, काम से बैठ के है दुकानदार लेके वो। वहाँ पे भी 7 लोगों को मरने की खबर आई है। मेरा भाई बहुत सीरियस है। आपके भाई भी बहुत सीरियस है। चप्पल का। कितने साल से यहाँ पे? हाँ, मैं 25 साल से ही हूँ। कैसे हुआ, कैसे कुछ पता चला? बारिश पड़े ना, एकदम गिर गया दीवार वो सडनली। वहाँ पे कितने लोग थे, कुछ जानकारी? थे 25-30 लोग। कंपाउंड के अंदर? हाँ, काम से बैठ के है दुकानदार लेके वो। वहाँ पे भी 7 लोगों को मरने की खबर आई है। मेरा भाई बहुत सीरियस है। आपके भाई भी बहुत सीरियस है। चप्पल का। कितने साल से यहाँ पे? हाँ, मैं 25 साल से ही हूँ। कैसे हुआ, कैसे कुछ पता चला? बारिश पड़े ना, एकदम गिर गया दीवार वो सडनली। वहाँ पे कितने लोग थे, कुछ जानकारी? थे 25-30 लोग। कंपाउंड के अंदर? हाँ, काम ಚಲಿಸ್ತಾ ಇದ್ದ ವಾಹನದ ಮೇಲೆ ಬಿದ್ದ ಬೃಹತ್ ಮರ. ಎಕೋ ವ್ಯಾನ್ ಚಾಲಕನಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಗಾಯಾಳು ಚಾಲಕ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ನೋಡಿ, ಎಲ್ಲೆಲ್ಲಿ ಏನೇನು ಅನಾಹುತಗಳಾಗ್ತಾ ಇದೆ ಅಂತ ಹೇಳಿ. ಮರ ಬಿದ್ದಿರುವಂತ ತೀವ್ರತೆಗೆ ವಾಹನ ಸಂಪೂರ್ಣ ಜಖಮ್ಮಾಗಿ ಹೋಗಿದೆ. ಬೆಂಗಳೂರಿನ ರಾಮಕೃಷ್ಣ ಬಳಿ ನಡೆದಿರುವಂತಹ ಘಟನೆ ಇದು. ಒಂದು ಕಡೆ ಗೋಡೆ ಕುಸಿದು ಸತ್ತೋದ್ರೆ, ಇನ್ನೊಂದು ಕಡೆ ನೋಡಿ ಎಲ್ಲೆಲ್ಲಿ ಯಾವ ರೀತಿಯಾಗಿ ಅನಾಹುತಗಳಾಗ್ತಾ ಇದೆ ಅಂತೇಳಿ. ಇನ್ನು ಎಷ್ಟು ಘಟನೆಗಳು ಆಗೋಗಿದೆ ಅಂತೇಳಿ ಗೊತ್ತಿಲ್ಲ. ಬೃಹತ್ ಮರ ಬಿದ್ದು ಗಾಡಿಯಂತೂ ಸಂಪೂರ್ಣ ಜಖಮ್ಮಾಗಿ ಹೋಗಿದೆ. ಸಾವು ಬದುಕಿನ ನಡುವೆ ಚಾಲಕ ಹೋರಾಡ್ತಾ ಇದ್ದಾನೆ. ಗಾಯಾಳು ಚಾಲಕ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಒಂದು ಕಡೆಯಲ್ಲ ಘಟನೆ, 2 ಕಡೆಯಲ್ಲ ಘಟನೆ, ಇನ್ನೂ ಯಾವ್ಯಾವ ಕಡೆ ಏನೇನು ಅನಾಹುತಗಳಾಗಿದೆಯೋ ಒಂದು ಸಹ ಗೊತ್ತಿಲ್ಲ. ಬೆಂಗಳೂರಿನ ರಾಮಕೃಷ್ಣ ಆಶ್ರಮದ ಬಳಿ ನಡೆದಿರುವಂತಹ ಘಟನೆ ಇದು. ನೋಡ್ತಾ ಇರಬಹುದು ನೀವು ದೃಶ್ಯಾವಳಿಗಳಲ್ಲಿ. ಬೃಹತ್ ಮರ ಯಾವ ರೀತಿಯಾಗಿ ಕಾರಿನ ಮೇಲೆ ಬಿದ್ದಿದೆ ಅಂತ ಹೇಳಿ. ಇದು ಇಕೋ ವ್ಯಾನ್, ಅದು ಸಡನ್ ಆಗಿ ಬಂದಿದ್ದಾನೆ. ಮರ ಬೀಳುತ್ತೆ ಅಂತ ಹೇಳಿ ಕೂಡ ಗೊತ್ತಿರಲಿಲ್ಲ. ಅದು ಹೆಂಗೆ ಗೊತ್ತಾಗುತ್ತೆ ಮರ ಬೀಳುತ್ತೆ ಅಂಥೇಳಿ? ಸಡನ್ ಆಗಿ ಬಂದಾಗ ಬೃಹತ್ ಮರ ಗಾಳಿ ಮಳೆಗೆ ಕಾರಿನ ಮೇಲೆ ಬಿದ್ದು ಕಾರಂತೂ ಜಖಮಾಗಿ ಹೋಗಿದೆ. ಕಾರಂತೂ ಹೋದರೆ ಹೋಯ್ತಲ್ಲ, ಅವನು ಇವಾಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ. ಅವರಾದರೂ ಬದುಕಿ ಬಂದರೆ ಸಾಕು ಅಂಥೇಳಿ ಕುಟುಂಬಸ್ಥರು ಕಣ್ಣೀರನ್ನು ಇಡ್ತಾ ಇದ್ದಾರೆ. ರಾಮಕೃಷ್ಣ ಆಶ್ರಮದ ಬಳಿ ನಡೆದಿರುವಂಥ ಘಟನೆ ಇದು. ಇನ್ನೆಷ್ಟು ಕಡೆ ಮರಗಳು ಬಿದ್ದು ಈ ರೀತಿಯಾಗಿ ಘಟನೆ ಸಂಭವಿಸಿದೆಯೋ ಗೊತ್ತಿಲ್ಲ.
ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ನೋಡಿ, ಈಗ ಒಂದು ಕಡೆ ಅಲ್ಲ, ಎರಡು ಕಡೆ ಅಲ್ಲ, ಬೆಂಗಳೂರಿನಲ್ಲಿ ನಾನಾ ಭಾಗಗಳಲ್ಲಿ ಮಳೆಯ ಅವಾಂತರವೇ ಸೃಷ್ಟಿ ಮಾಡಿಬಿಟ್ಟಿದೆ. ಈ ಘಟನೆ ಹೇಗಾಯಿತು ಅಂತ ಹೇಳಿ, ಎಷ್ಟೊತ್ತಿಗೆ ಆಗಿರೋದು ಇದು ಎಕ್ಸಾಕ್ಟ್ ಆಗಿ? ಅವನು ಹೇಗಿದ್ದಾನೆ ಈಗ? ನಿರೀಕ್ಷೆ ಏನು, ಮಳೆ ಸುರಿದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬೇಗ ಮನೆ ಸೇರ್ಕೊಳ್ಬೇಕು ಅಂತ ಹೇಳಿ ವೆಹಿಕಲ್ ಗಳನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಅಂದ್ರೆ ಮಳೆ ಜಾಸ್ತಿ ಆದಂತೆ ಸಂಜೆ ಆದಂಗೂ ಕೂಡ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈತನು ಕೂಡ ಹಿಂಗೆ ರಾಮಕೃಷ್ಣ ಆಶ್ರಮದ ಬಳಿ ಇಕೋ ವ್ಯಾನ್ ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಏಕಾಏಕಿಯಾಗಿ ಮರ ಚಲಿಸುತ್ತಿದ್ದ ಇಕೋ ವ್ಯಾನ್ ಮೇಲೆ ಬಿದ್ದಿರುವಂತದ್ದು. ಬಿದ್ದಿದ್ದ ಪರಿಣಾಮವಾಗಿ ಇಕೋ ವ್ಯಾನ್ ಸಂಪೂರ್ಣವಾಗಿ ಚಾಲಕ ಸಮೇತ ಗಂಭೀರ ಗಾಯ ಆಗಿರುವಂತದ್ದು. ವೆಹಿಕಲ್ ಕೂಡ ನಜ್ಜುಗಿಜ್ಜಾಗಿರುವಂತದ್ದು. ಯಾವಾಗ ಅಲ್ಲಿ ವೆಹಿಕಲ್ ಮೇಲೆ ಈ ರೀತಿಯಾಗಿ ತಕ್ಷಣ ಮರ ಬೀಳುತ್ತೆ, ಸ್ಥಳೀಯರಲ್ಲಿ ಹೋಗ್ತಿದ್ದರು ಅದನ್ನ ಗಮನಿಸಿ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಮಾಹಿತಿಯನ್ನು ತೆಗೆದುಕೊಂಡು ಮತ್ತೆ ಅವರು ಕೂಡ ರಕ್ಷಣಾ ಕಾರ್ಯಕ್ರಮ ಆತನ ಹೊರಗೆ ತೆಗೆದು ಆತನ ಆಸ್ಪತ್ರೆಗೆ ಸೇರಿಸಲಿಕ್ಕೆ ಮುಂದಾಗಿರುವಂತದ್ದು. ಸ್ಥಳೀಯರ ನೆರವನ್ನು ಪಡ್ಕೊಂಡಿರುವಂತ ಪೊಲೀಸರು ಆತನ ಖಾಸಗಿ ಆಸ್ಪತ್ರೆಗೆ ಮೊದಲು ಚಿಕಿತ್ಸೆಯನ್ನು ನೀಡ್ತಿರುವಂತದ್ದು. ಚಿಕಿತ್ಸೆಯನ್ನು ನೀಡಿ ಆತನಿಗೆ ಒಂದಿಷ್ಟು ಚಿಕಿತ್ಸೆಯನ್ನು ಕೊಡಿಸ್ಲಿಕ್ಕೆ ಮುಂದಾಗಿರುವಂತದ್ದು. ಅದರ ಜೊತೆಗೆ ಇನ್ನ ಈ ಇನ್ಸಿಡೆಂಟ್ ಆದ ಬೆನ್ನಲ್ಲೇ ಸಾಕಷ್ಟು ಜನ ಆತಂಕ ಕೂಡ ಒಳಗಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಚಲಿಸ್ತಾ ಇರುವಂತ ವೆಹಿಕಲ್ ಮೇಲೆ ಈ ರೀತಿಯಾಗಿ ಮರಗಳು ಬೀಳ್ತಾ ಇರುವಂತದ್ದು ಎಲ್ಲರೂ ಕೂಡ ಆತಂಕ ಸೃಷ್ಟಿಸಿದೆ. ಯಾಕಂದ್ರೆ ಬೆಂಗಳೂರಿನ ಬಹುತೇಕವಾಗಿ ರಸ್ತೆ ಬದಿಯಲ್ಲಿ ಇರುವಂತ ಮರಗಳು ಅವತ್ತನ್ನ ಈ ಸುತ್ತಲೂ ಕಟ್ಟಡಗಳಿಂದಾಗಿ ಬೇರೆಗಳನ್ನ ಅಂತರಾಳಕ್ಕೆ ಅಂದ್ರೆ ಭೂಮಿ ಅಂತರಾಳಕ್ಕೆ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಈ ಕಾರಣಕ್ಕಾಗಿ ಯಾವುದೇ ಸಂದರ್ಭದಲ್ಲಿ ಜೋರಾಗಿ ಮಳೆ ಇಲ್ಲ, ಗಾಳಿಗಳು ಬಂದಂತ ಸಂದರ್ಭದಲ್ಲಿ ಕುಸಿದು ಬೀಳುವಂತ ಸಾಧ್ಯತೆಗಳಿರುತ್ತೆ ಮರಗಳು. ಹೀಗಾಗಿ ಇದು ಕೂಡ ಅದೇ ರೀತಿ ಆಗಿದೆ ಅನ್ನೋ ಮಾಹಿತಿ ಇರುವಂತದ್ದು. ಕೇವಲ ಇದೊಂದೆಲ್ಲ, ನಗರದಲ್ಲಿ ಬೇರೆ ಬೇರೆ ಕಡೆ ಈ ರೀತಿಯಾಗಿ ಮರಗಳು ಸಾಕಷ್ಟು ಬಿದ್ದಿರುವಂತದ್ದು ಕೂಡ ಈಗಾಗಲೇ ಮಾಹಿತಿಗಳು ಇರುವಂತದ್ದು. ಅದರ ಅಂಕಿ ಅಂಶಗಳಿಂದ ಇವೆಲ್ಲವೂ ಕೂಡ ಜಿಬಿ ಅಧಿಕಾರಿಗಳು ಕೊಡಬೇಕಾಗುತ್ತೆ. ಅದರ ಜೊತೆಗೆ ಇಂತಹ ಇನ್ಸಿಡೆಂಟ್ ಗಳು ಆಗದ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಯಾವಾಗೂ ಮಳೆಗಾಲ ಆರಂಭವಾಗುತ್ತೆ ಅನ್ನೋ ಸಂದರ್ಭದಲ್ಲಿ ಇಂತಹ ಮರಗಳು ಯಾವ್ದಾದ್ರು ಅಂದ್ರೆ ಡೇಂಜರ್ ರೀತಿಯಲ್ಲಿ ಆಗಿರುತ್ತೆ ಅಂತ ಮರಗಳನ್ನ ಇವರು ತೆಗೆಸುವಂತದ್ದು ಇರ್ಬೋದು, ಇಲ್ಲ ರಂಬೆ ಕೊಂಬೆಗಳನ್ನ ಕಟ್ ಮಾಡುವಂತ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಅದು ಯಾವ್ದು ಕೂಡ ಮಾಡಿಲ್ಲ. ಮೊದಲನೇ ಮಳೆಗೆ ಇಷ್ಟು ದೊಡ್ಡ ಮಟ್ಟದ ಅವಾಂತರಗಳಾಗಿರುವಂತದ್ದು. ಇನ್ನ ಮಳೆಗಾಲ ಆರಂಭ ಆದ್ರೆ ಏನೆಲ್ಲ ಅವಾಂತರಗಳಾಗ್ಬೋದು ಅನ್ನೋದು ಈಗ ಸದ್ಯಕ್ಕಿರುವಂತ ಪ್ರಶ್ನೆ. ಸದ್ಯ ಇಲ್ಲಿ ರಾಮಕೃಷ್ಣ ಆಶ್ರಮದ ಬಳಿ ನಡೆದಂತ ಇನ್ಸಿಡೆಂಟ್ ಏನಿದೆ, ಅಲ್ಲಿ ಬಿದ್ದಿರುವಂತ ಆ ವೆಹಿಕಲ್ ಇಕೋ ವಾಹನವನ್ನು ಚಾಲನೆ ಮಾಡ್ತಿದ್ದಂತವ್ರಿಗೆ ಸದ್ಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಅನ್ನೋ ಮಾಹಿತಿಗಳಿರುವಂತದ್ದು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಾಗೆ ಪೊಲೀಸರು ಆತ ಯಾರು ಏನು ಅನ್ನೋ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು. ನಿರೀಕ್ಷಾ.